ನಮಸ್ಕಾರ ವೀಕ್ಷಕರೇ. ವಿಜಯಪುರ ಟು ಅಯೋಧ್ಯೆ ಪಾದಯಾತ್ರೆ ನಿಮಿತ್ತವಾಗಿ ಕೇದಾರ್ಲಿಂಗ್ ಕುಂಬಾರ್ ಹಾಗೂ ಸಂಗಡಿಗರಾದ ನೂರ್ ನದಾಫ್, ವಿವೇಕ್ ಕುಂಬಾರ್ ಹಾಗೂ ಕೊಪ್ಪ ರೇವಣಸಿದ್ಧ ಹಾಗೂ ಪುದಾಳ್ ಕುಮಾರ್ ಎಲ್ಲರೂ ಇವತ್ತು ಪ್ರಯಾಗರಾಜ್ಯದಲ್ಲಿ ಸ್ಥಾನವನ್ನು ಮುಗಿಸಿಕೊಂಡು ಎಂದಿನಂತೆ ಅವರು ನಿನ್ನೆ ರಾಜ್ಗಢದಲ್ಲಿ ವಾಸ್ತವ್ಯ ಹೂಡಿ, ರಾಜ್ಗಢ ಅನ್ನೋದು ಒಂದು ಸಣ್ಣ ಗ್ರಾಮ. ಅದೇ ಗ್ರಾಮದಲ್ಲಿ ಒಂದು ಹನುಮಾನ ಮಂದಿರದಲ್ಲಿ ವಾಸ್ತವ್ಯ ಹೂಡಿಕೊಂಡು ಹಾಗೆ ಎಂದಿನಂತೆ ಇವರು ಎಂದು ಬೆಳಗಿನ ಜಾವ ಹೊರಡುತ್ತಾ ಇರೋದು ನೀವು ನೋಡಬಹುದು. ಇವತ್ತು ಅದು ಸೇತುವೆ ಮೇಲೆ ಫ್ಲೈಓವರ್ ಮೇಲೆ ಹೊರಡ್ತಾ ಇದ್ದಾರೆ. ಎಲ್ಲರೂ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣ ಫ್ಲೈಓವರ್ ಇರೋದು. ಹಾಗೆ ಮುಂದೆ ಬಂದು ಪ್ರತಾಪಗಢ ದಾಟಿ ಪ್ರತಾಪಗಢ ನದಿ ಅಂತೂ ಕರೆಯುತ್ತಾರೆ, ಹಾಗೆ ಸಾಯಿ ನದಿ ಅಂತೂ ಕರೆಯುತ್ತಾರೆ. ಇದು ನೀವು ನೋಡ್ತಕ್ಕಂಥದ್ದು ಒಂದು ಪ್ರತಾಪಗಢದಲ್ಲಿರ್ತಕ್ಕಂಥ ಒಂದು ಸಾಯಿ ನದಿಯು. ಸಾಯಿ ನದಿಯ ಸೇತುವೆ ಮೇಲೆ ಹೊರಡ್ತಾ ಇರ್ತಕ್ಕಂಥದ್ದು ಇವರು. ಅಲ್ಲಿ ನದಿಯ ಮೇಲೆ ಒಂದು ಬ್ರಿಡ್ಜ್ ಇರೋದು, ಹಾಗೆ ನದಿಯ ಪಕ್ಕದಲ್ಲಿ ಅದೇ ಒಂದು ನಗರನೂ ಇರೋದು. ನದಿಯ ವಿಹಂಗಮ ನೋಟವನ್ನು ನೀವು ನೋಡಬಹುದು. ಪ್ರತಾಪಗಢ ಬಂದು ತಾಲೂಕು ಕೇಂದ್ರವಾಗಿದ್ದು, ಅದು ಪ್ರತಾಪಗಢ ತಾಲೂಕು ಕೇಂದ್ರವನ್ನೇ ತಾಲೂಕಿನ ಕೇಂದ್ರದ ಊರಿನ ಹತ್ತಿರ ಇರ್ತಕ್ಕಂಥ ಇದೊಂದು ನದಿ. ಅದು ಬದಿಯಲ್ಲಿ ನದಿಯ ಪಕ್ಕದಲ್ಲಿ ಇರ್ತಕ್ಕಂಥದ್ದೊಂದು ನೀವು ಆ ನದಿಯ ಪಕ್ಕದಲ್ಲಿ ಮನೆಗಳು, ಕಟ್ಟಡಗಳನ್ನು ನೀವು ಅಲ್ಲಿ ನೋಡಬಹುದು. ಹಾಗೆ ಒಂದು ಸೂರ್ಯನ ಬೆಳಕು ಕೂಡ ಬೆಳಗಿನ ಜಾವ ಇರ್ತಕ್ಕಂಥ ಒಂದು ಸೂರ್ಯನ ವಿಹಂಗಮ ನೋಟ. ಒಂದು ನದಿಯ ಪಕ್ಕದಲ್ಲಿ ಒಂದು ನಗರ ಇರೋದು ಸುಂದರವಾಗಿ ಕಾಣ್ತದೆ ಆತ್ಮೀಯರೇ. ಯಾಕಂದರೆ ಒಂದು ನದಿಯ ಪಕ್ಕದಲ್ಲಿ ಇರ್ತಕ್ಕಂಥದ್ದೊಂದು ನಗರಗಳಾದವಂತಂದ್ರೆ ಅಲ್ಲಿ ಹರಿತಕ್ಕಂಥ ನೀರು, ಅಲ್ಲಿ ಇರ್ತಕ್ಕಂಥ ಗ್ರಾಮದ ಮನೆಗಳು ಕೂಡ ಮನೆಯ ಮೇಲೆ ಕೂತ್ಕೊಂಡು ಅಥವಾ ಮನೆ ಕಿಟಕಿಯಿಂದ ಮುಖಾಂತರವನ್ನು ನೋಡಬಹುದು. ಅತಿ ಸುಂದರವಾಗಿ ಕಾಣತಕ್ಕಂಥದ್ದು ನದಿ ಹರಿಯುವುದನ್ನು. ಹಾಗೆ ನದಿಯ ಪಕ್ಕದಲ್ಲಿ ಈ ದಂಡಿಯಿಂದ ಆ ದಂಡಿಯವರೆಗೆ ಹೋಗಲು ಈ ಬೋಟ್ಗಳನ್ನು ಇರ್ತಾವೆ. ಆ ಬೋಟ್ಗಳಲ್ಲಿ ಹೋಗುವುದು ಮತ್ತು ಅಲ್ಲಿ ಮೀನುಗಾರಿಕೆಯನ್ನು ಮಾಡುವುದನ್ನು ನೋಡುವುದು ಒಂದು ಸುಂದರ. ಅದರ ಜೊತೆಗೆ ಇವರು ಪ್ರತಾಪಗಢದಿಂದ ದಾಟಿ ಒಂದು ಹೊರವಲಯದಲ್ಲಿ ಒಂದು ಮಧ್ಯಾಹ್ನ ಸಮಯದಲ್ಲಿ ಊಟ ಮಾಡುವುದರಲ್ಲಿ ನಿರತರಾಗಿದ್ದಾರೆ. ನೀವು ನೋಡಬಹುದು ಕೇದಾರ್ಲಿಂಗ ಅಲ್ಲೇನು ಸ್ನಾನವನ್ನು ಮಾಡಿಕೊಂಡು ಪೂಜೆಯಲ್ಲಿ ಮಾಡುವುದನ್ನು ನಿರತರಾಗಿರೋದು ನೀವು ವಿಡಿಯೋದಲ್ಲಿ ಕಾಣಬಹುದು. ಮಧ್ಯಾಹ್ನ ಸಮಯದಲ್ಲಿ ಅಲ್ಲಿ ಭಕ್ತರು ಅಲ್ಲಿ ಊಟ ಕೊಡುವುದನ್ನು ಇದು ಸರಿಯಾದ ಸಮಯದಲ್ಲಿ ಇರೋದಿಲ್ಲ. ಆದ ಕಾರಣ ಇವರು ತಾವೇ ಒಂದು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡೋ ವ್ಯವಸ್ಥೆಯಲ್ಲಿ ಕುಳಿತಿರೋದನ್ನು ನೀವು ನೋಡಬಹುದು. ಹಾಗೆ ಎಲ್ಲಿ ಊಟಕ್ಕೆ ಕುಳಿತುಕೊಳ್ತಾರೆ, ಕೆಳಗಡೆ ಒಂದು ಚಾಪೆಯನ್ನು ಹಾಸಿ ಅದರ ಜೊತೆಗೆ ಮೇಲುಗಳನ್ನು ಈ ತಾವೇ ತಮ್ಮ ಊಟದ ಸಮಯಕ್ಕೆ ಅನುಕೂಲ ಆಗುವ ಹಾಗೆ ಒಂದು ಈ ಅಡುಗೆ ಮಾಡಲು ಬೋಗಣಿ ಆಗಿರ್ಬೋದು, ತಾಟುಗಳನ್ನಾಗಿರ್ಬೋದು, ಈ ಸ್ಪೂನ್ಗಳನ್ನಾಗಿರ್ಬೋದು ಎಲ್ಲವನ್ನು ತಾವೇ ನಮ್ಮ ಸಂಗಡಿಗರ ಜೊತೆಗೆ ತಮ್ಮ ಸಂಗಡಿಗೇ ತೊಗೊಂಡು ಹೋಗಿಟ್ಟಿದ್ದಾರೆ ಇವರು. ಹಾಗೆ ಹೋಗುವಾಗ ಅವೆಲ್ಲವನ್ನು ಸಾಮಾನುಗಳು ಕೇವಲ ಅವ್ರ ಹತ್ರ ಯಾವುದೇ ಒಂದು ಈ ವಾಹನಗಳು ಯಾವುದೇ ಇಲ್ಲ. ಅದು ಬರೀ ಕೇವಲ ಒಂದು ಬೈಕ್ ಮೇಲೆ ಎಲ್ಲ ಈ ತಾವು ತೊಗೊಂಡಿರ್ತಕ್ಕಂಥ ಅವರ ಬಟ್ಟೆ ಹಾಗೂ ಲಗೇಜ್ಗಳನ್ನು ಸಮೇತ ಹಿಡಿದು, ಹಾಗೆ ತಾವು ಗ್ಯಾಸ್ ಆಮೇಲೆ ಬೋಗಣಿಗಳಾಗಿರ್ಬೋದು, ಪ್ಲೇಟ್ ತಾಟುಗಳಾಗಿರ್ಬೋದು ಎಲ್ಲನೂ ಅದರಲ್ಲೇ ಒಂದೇ ಇದರಲ್ಲಿ ಕಟ್ಟಿಕೊಂಡು ಹೋಗ್ತಾ ಇರೋದು ಇವರು. ನೀವು ನೋಡ್ಬೋದು ಅಲ್ಲಿ ಹಿಂದುಗಡೆ ಒಂದು ಮನೆ ಇದೆ. ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಮರಗಳ ಕೆಳಗಡೆ ಕೂತುಕೊಂಡು ತಾವು ಅಡಿಗೆಯನ್ನು ಸಿದ್ಧಪಡಿಸಿಕೊಂಡು ಆ ನೂರವರು ಅವರಿಗೆಲ್ಲರಿಗೇನು ಉಣಬಡಿಸಲು ಹಾಕುತ್ತಿರುವುದನ್ನು ನೀವು ನೋಡಬಹುದು. ಇಂದು ಅವರು ದುರ್ಗಾಪುರದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ದುರ್ಗಾಪುರದಲ್ಲಿ ಜನರ ಅಭೂತಪೂರ್ವ ಸ್ವಾಗತ ದೊರೆಯಿತು. ಅಲ್ಲಿರ್ತಕ್ಕಂಥ ಜನಗಳು ಇವರಿಗಾಗಿ ಒಂದು ಎಲ್ಲ ರೀತಿಯ ಟವಲನ್ನು ಹಾಕಿ ಸನ್ಮಾನ ಮಾಡಲಾಯಿತು. ಅದೇ ರೀತಿ ಅಲ್ಲಿ ಇವರಿಗಾಗಿ ಒಂದು ಊಟದ ವ್ಯವಸ್ಥೆ ಹಾಗೂ ರೂಮಿನ ವ್ಯವಸ್ಥೆಯನ್ನು ಮಾಡಿದರು. ಇವರನ್ನು ಬಂದಿರೋದಕ್ಕೆ ಅಭೂತಪೂರ್ವ ಸ್ವಾಗತ ಕೆಲವೊಂದು ಎಲ್ಲ ಕಡೆ ಇರ್ತದೆ. ಕೆಲವೊಂದು ಕಡೆ ಎಷ್ಟೊಂದಪ್ಪ ಅಂದ್ರೆ ಅಯೋಧ್ಯೆ ಪಾದಯಾತ್ರೆಯನ್ನು ಹೊರಟಿದ್ದಾನಪ್ಪ ಅಂತಂದ್ರೆ ಅದು ಒಂದು 55 kg ಮೂಟೆಯನ್ನು ಹೊತ್ಕೊಂಡು ಹೊರಟಿದ್ದಾನಂತಂದ್ರೆ ಅವರಿಗೆಲ್ಲ ಒಂದು ಅಭೂತಪೂರ್ವ ಸ್ವಾಗತವನ್ನು ದೊರೀತದೆ. ಇಲ್ಲಿವರೆಗೆ ಬರತಕ್ಕಂಥ ಗ್ರಾಮಗಳಪ್ಪ ಅಂದ್ರೆ ರಾಜಗಢ, ಬಾಬುರಾವು, ಬಲಾಂಪುರ, ದಕೇರ, ಹಾಗೆ ಬುಪಿಯಾಮು, ಶ್ರೀಕಂತಪುರ, ಕುಸುಮಿ, ಜನೈಪುರ, ಜೋಗ್ಪುರ, ಪ್ರತಾಪಿಗಢ ಜಂಕ್ಷನ್, ಹಾಗೆ ಸಿಕಂದರ, ರಾಣಿಗಂಜ, ರಾಂಪುರ, ಅಲ್ಲಿರ್ತಕ್ಕಂಥ ಒಂದು ರಾಂಪುರ ಒಂದು ಗ್ರಾಮದ ಅಲ್ಲಿ ಹೀಗೆ ಹಲವಾರು ಗ್ರಾಮಗಳು ಹಾಕಿಕೊಂಡು ಎಲ್ಲ ಹಳ್ಳಿಗಳಲ್ಲಿ ದಾಟಿಕೊಂಡು ಇವತ್ತು ದುರ್ಗಾಪುರ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಇವತ್ತು ವಾಸ್ತವ್ಯ ಹೂಡಿದ ಮುಂಚೆ ಅಲ್ಲಿ ಇವ್ರು ತಂದಿರ್ತಕ್ಕಂಥ ಒಂದು ಗೋಧಿಯ ಮೂಟೆಗೆ ಪೂಜೆಯನ್ನು ಮಾಡಿ ಅಲ್ಲಿ ಅದಕ್ಕೆ ಟೆಂಗನ್ನು ಹೊಡೆದು ಎಲ್ಲರನ್ನು
ಹಣೆಗೆ ತಿಲಕವನ್ನು ಇಡುವುದನ್ನು ನೀವು ನೋಡಬಹುದು. ಅಲ್ಲಿ ಗ್ರಾಮದ ಜನರು, ದುರ್ಗಾಪುರ ಗ್ರಾಮದ ಜನರು ಇವರಿಗೆ ಊಟದ ವ್ಯವಸ್ಥೆ ಮಾಡೋದಲ್ಲದೆ ಅವರಿಗೆ ಒಂದು ಸೂಕ್ತವಾದ ರೂಮನ್ನು ಕೊಟ್ಟಿದ್ದಾರೆ. ನೀವು ನೋಡಬಹುದು ಅವರಿಗೆ ಉಳಿದುಕೊಳ್ಳಲು ಒಂದು ರೂಮನ್ನು ವ್ಯವಸ್ಥೆ ಯಾವ ಥರ ಇದೆ ನೋಡಿ ಅಲ್ಲಿ. ಒಳ್ಳೆಯ ರೂಮನ್ನು ಕೊಟ್ಟಿದ್ದಾರೆ ಅವರಿಗೆ. ಹಾಗೆ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಎಲ್ಲ ಕಡೆ ಈ ಶ್ರೀರಾಮನ ಭಕ್ತರು ಇದ್ದೇ ಇರ್ತಾರೆ. ಅವರಿಗೆ ಇನ್ನು ಕೆಲವರು ಭಕ್ತಿಯಿಂದ ಇವರು ಅವ್ರ ಪಾಡಿಗೆ ಇರ್ತಾರೆ ಬಿಡಪ್ಪ ಅಂದ್ಕೊಂಡಿರ್ತಾರೆ. ಇನ್ನು ಕೆಲವರು ಅವ್ರಿಗೆ ಅವರಿಂದ ನಾವು ಏನಾದರೂ ಇವ್ರು ಪಾದಯಾತ್ರೆ ಮಾಡಿದಾರಂದ್ರೆ ಅವ್ರಿಗೆ ಏನಾದರೂ ನಾವು ನಮ್ಮಿಂದ ಸ್ವಲ್ಪ ಆದರೂ ಅದು ಅಣೆಯಷ್ಟು ಕಾಣಿಕೆ ಆದರೂ ಮಾಡ್ಬೇಕು ಅಂದ್ಕೊಂಡು ಇನ್ನು ಕೆಲವರು ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಇವತ್ತು ನೋಡಿ ಅವರಿಗೆ ಎಷ್ಟೊಂದು ಹೈಟೆಕ್ ಇರತಕ್ಕಂಥ ಒಂದು ರೂಮನ್ನು ಕೊಟ್ಟಿದ್ದಾರೆ ಅವರಿಗೆ ಉಳಿದುಕೊಳ್ಳಲು. ಇವರು ಒಂದು ಮಂದಿರದಲ್ಲಿ ಉಳಿತೀನಿ ಅಂತಂದರೂ ಕೂಡ ಅವರಿಗೆ ಮಂದಿರದಲ್ಲಿ ಉಳಿಸದೆ ತಮ್ಮದೇ ಆದಂಥ ಒಂದು ರೂಮಿನ ಒಂದೆರಡು ಡಬಲ್ ರೂಮನ್ನು ಇವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದ್ಮೇಲೆ ಯಾರ್ಯಾರು ನೀವು ಮಧುಕುಮಾರ್ ಪಾಟೀಲ್ ಚಾನಲ್ ನೋಡ್ತಿದ್ದೀರಾ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಗೆಳೆಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವು ನೋಡ್ತಕ್ಕಂಥದ್ದು ಅಭೂತಪೂರ್ವ ಅಲ್ಲಿ ಸ್ವಾಗತನ ದೊರೆಯುವುದು ಎಲ್ಲರಿಗೆ. ಅವ್ರಿಗೆ ಯಾವ್ದು ನೀವು ಹಾಕಿರ್ತಕ್ಕಂಥ ಒಂದು ಫೋಟೋದಲ್ಲಿ ನೋಡ್ಬೋದು. ಇನ್ನೇನು ಕೇವಲ 3-4-5 ದಿನದಲ್ಲಿ ಅವನು ಕೇದಾರಲಿಂಗ ಸಂಗಡಿಗರನ್ನು ಅಯೋಧ್ಯೆ ತಲುಪಲಿದ್ದಾರೆ. ಆದ್ಮೇಲೆ ನಾವು ಇದನ್ನು ಶ್ರಮಪಟ್ಟು ವಿಡಿಯೋ ಮಾಡ್ತಿರ್ತೀನಿ. ಆದಷ್ಟು ಜನಗಳಿಗೆ ಇದನ್ನು ಶೇರ್ ಮಾಡೋದ್ರಿಂದ, ಆಮೇಲೆ ಇನ್ನಷ್ಟು ಹೆಚ್ಚಿನ ಜನ ನೋಡೋದ್ರಿಂದ ಈ ಕೇದಾರಲಿಂಗರು ಹೋಗಿದ್ದು ಪ್ರಯಾಣ ಮಾಡ್ತಾ ಇದ್ದ ಅನುಕೂಲ ಗೊತ್ತಾಗೋದು ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದ.